ಅಧಿಕೃತವಾಗಿ ಅದು ಮೂಡಾದಲ್ಲೈತೆ, ನಗರ ಪಾಲಿಕೆಯಲ್ಲೈತೆ, ಎಲ್ಲ ದಾಖಲೆಗಳಲ್ಲೂ ಅದೈತೆ. 1930ನೇ ಇಸ್ವಿನಲ್ಲೇ ಅದನ್ನು ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಯಾವುದೇ ಹೆಸರಿಲ್ಲ. ಲೋಕಾರೂಢಿಯಾಗಿ ನಾವು KRS ರಸ್ತೆ ಅಂತ ಕರಿತಿದ್ವಿ. ಕೃಷ್ಣರಾಜ ಸಾಗರಕ್ಕೆ ಹೋಗೋ ರಸ್ತೆ ಅಂತ. ಅದಕ್ಕೆ ನಾನು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮೈಸೂರಿನ ಸುಪುತ್ರರು ಆದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂಥ ಕೊಡುಗೆಯನ್ನು ಪರಿಗಣಿಸಿ ಅವ್ರ ಹೆಸರನ್ನ ಇಡಬೇಕು ಅಂದರೆ ಅದು ನಮ್ಮ ಇಚ್ಛೆ. ಅದು ಬಿಟ್ಟು ಬೇರೆ ದುರುದ್ದೇಶ ಇನ್ಯಾವುದೂ ಇಲ್ಲ. ಮಹಾರಾಜರು ವಂಶಸ್ಥರು ಹೆಸರುಗಳನ್ನ ಬದಲಾವಣೆ ಮಾಡೋಕ್ಕೆ ನಾನೂ ಬಿಡೋಲ್ಲ. ಈಗ ಈ ರಸ್ತೆಯಲ್ಲಿ ಪ್ರಿನ್ಸಸ್ ರಸ್ತೆ ಅಂತ ಈ ಬೋರ್ಡ್ ಇಲ್ಲ. ದಾಸಪ್ಪ ವೃತ್ತ ಅಂತೈತೆ, ದಾಸಪ್ಪ ವೃತ್ತಕ್ಕೆ ಅದಕ್ಕೂ ಬೋರ್ಡ್ ಇಲ್ಲ. ಇದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ಇನ್ನೊಂದು ಮಾಡಿ ಅವರ ಗೌರವಕ್ಕೆ ನಮ್ಮ ಪೂರ್ವಜರು ಏನು ಆ ನಾಮಕರಣ ಮಾಡಿದರೆ, ನಾಮಕರಣ ಮಾಡಿದ್ದಂಥವ್ರು ಮತ್ತು ಆ ಮಹಾರಾಣಿಯವರ ಗೌರವಕ್ಕೆ ಧಕ್ಕೆ ತರುವಂಥದ್ದು ಬೇಡ. ಬೋರ್ಡ್ನೇ ಹಾಕ್ಸಿಸ್ತೀನಿ ನಾನು. ನಗರ ಪಾಲಿಕೆ ಕಮಿಷನರ್ ಹತ್ರ ಮಾತಾಡಿ ನಾನು ಬೋರ್ಡ್ನ 3 ಕಡೆ ಪ್ರಿನ್ಸಸ್ ರಸ್ತೆ ಅಂತ ಅನ್ನೋದನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಅದ್ರ ಜೊತೆಗೆ ಕೆಂಪಜ್ಜ ಮಣ್ಣಿ ಅವ್ರದ್ದು ಒಂದು ಪ್ರತಿಮೆಯನ್ನು ಮಾಡಿಸಿ ಯಾವುದಾದ್ರು ಒಂದು ಸರ್ಕಲಲ್ಲಿ, ಅಂದರೆ ಇಲ್ಲಿಂದ ದಾಸಪ್ಪ ಸರ್ಕಲಿಂದ ಚಿಕ್ಕಣ್ಣದಾಸ್ ಸರ್ಕಲ್ವರೆಗೆ ಯಾವುದಾದ್ರೂ ಒಂದು ಸರ್ಕಲಲ್ಲಿ ಆ ಬೋರ್ಡ್ನ ಏನು ಹಾಕಿಸ್ತೀವಿ ನಾವು ಪ್ರಿನ್ಸಸ್ ರಸ್ತೆ ಇದು ಅಂತ, ಅಲ್ಲಿ ಅವ್ರ ಪ್ರತಿಮೆನೂ ಮಾಡಿ ಹಾಕ್ಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮಗೆ ಏನಕ್ಕೆ ಇದನ್ನೆಲ್ಲನೂ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ರಾಜವಂಶಸ್ಥರ ಬಗ್ಗೆ, ಯದು ಕುಲದವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಐತೆ, ಅಪಾರವಾದ ಅಭಿಮಾನ ಐತೆ. ನಾವು ಮೈಸೂರಿಗರು ಇಷ್ಟೊಂದು ನಿಮ್ಮ ಕ್ಷೇತ್ರ ಇದು ಶಾಂತಿಯಿಂದ ನೆಮ್ಮದಿಯಿಂದ ನಾವು ಬದುಕೋದಕ್ಕೆ ಮತ್ತು ಇಷ್ಟೊಂದು ಬೇರೆ ನಗರಗಳಲ್ಲಿ ಕಂಜೆಸ್ಟೆಡ್ ಆಗಿರ್ತದೆ ಎಲ್ಲ ಥರದ ವಿಚಾರಗಳಲ್ಲಿ. ಪ್ಲ್ಯಾಂಡಾಗಿ ನಮಗೆ ಕೊಟ್ಟಿರುವಂಥ ಕೊಡುಗೆ ಅದು ಮಹಾರಾಜರು. ಅದನ್ನು ನಾವು ನೆನೆಸ್ಕೊಂಡು, ಮತ್ತು ನಾನು ಮೂಲತಃ ಮೈಸೂರಿನವನೇನೆ, ಯಾವುದೋ ಊರಿಂದ ಬಂದು ಸೇರ್ಕೊಂಡವನ್ನೆಲ್ಲ ಇಲ್ಲಿಗೆ. ನಾನು ಮೈಸೂರಿನ ಇತಿಹಾಸ ನನಗೂ ಅಲ್ಪ ಸ್ವಲ್ಪ ಗೊತ್ತಿರುವಂಥದ್ದು, ಮಹಾರಾಜರು ಇತಿಹಾಸ ತಿಳಿದಿರೋಂಥವನು, ಕೇಳಿರುವಂಥವನು. ನಮ್ಮ ತಾತಂದಿರ ಹತ್ರ, ನಮ್ಮ ಮುತ್ತಾತಂದಿರುಗಳು ರಾಜರ ಬಗ್ಗೆ, ರಾಜರು ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ತಿಳ್ಕೊಂಡಿರುವಂಥವ್ನು ನಾನು ಅವ್ರ ಹತ್ರ ಕೇಳಿ. ಹಾಗಾಗಿ ನಮ್ಗೆ ಅವ್ರ ಬಗ್ಗೆ ಗೌರವ ಐತೆ. ಅವ್ರ ಹೆಸ್ರನ್ನ ತೆಗಿಬೇಕು ಅಂತ ಅನ್ನೋದು ನನಗೆ ನಮ್ಮ ಮನಸ್ಸಿನಲ್ಲಿ ಯಾವುದೂ ಇಲ್ಲ. ಅದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲಿ ಸಮಾಜಮುಖಿಯಾದ ಸರ್ಕಾರ ಮತ್ತು ಜನಸ್ನೇಹಿ ನಾಯಕತ್ವದ ಕೊಡುಗೆಗಳಾದ ಈ ಮೇಲ್ಕಂಡ ಆಸ್ಪತ್ರೆಗಳು ಸುತ್ತಮುತ್ತಲಿನ ಲಕ್ಷಾಂತರ ಬಡವರಿಗೆ ಸಂಜೀವನಿಯಾಗಿದ್ದು, ಈ ಎಲ್ಲ ಆಸ್ಪತ್ರೆಗಳು ನನ್ನ ಮತಕ್ಷೇತ್ರದ ವ್ಯಾಪ್ತಿಯ KRS ರಸ್ತೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವೃತ್ತದಿಂದ ಮೇಟ್ಗಳಿಯ ರಾಯಲ್ ಇನ್ ಜಂಕ್ಷನ್ವರೆಗಿನ ರಸ್ತೆಯಲ್ಲಿರುವುದರಿಂದ ಸದರಿ ರಸ್ತೆಗೆ ಈ ಕೆಳಕಂಡ ಹೆಸರುಗಳಲ್ಲಿ ಯಾವುದಾದರೊಂದು ನಾಮಕರಣ ಮಾಡಿದ್ದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಜನಪರ ಕೆಲಸಕ್ಕೆ ಸಾಮಾಜಿಕ ಮಾನ್ಯತೆ ದೊರೆತಂತಾಗುತ್ತದೆ ಅಂತ ನಾನು ಕೋರ್ಕೊಂಡಿದ್ದೀನಿ. ಇದು ನಾನು ಕೊಟ್ಟಿರೋದು ನಿನ್ನೆ ಮೊನ್ನೆ ಅಲ್ಲ, 12ನೇ ತಾರೀಕು 11ನೇ ತಿಂಗಳಲ್ಲಿ ಈ ಲೆಟ್ರು ಆಧಾರದ ಮೇಲೇ ಕೌನ್ಸಿಲ್ ಸಭೆ ನಡೆದು ಕೌನ್ಸಿಲ್ ಸಭೆಯಲ್ಲಿ ಅನುಮೋದನೆ ಮಾಡಿರುವಂಥದ್ದು. ನಾನು ಸಿದ್ದರಾಮಯ್ಯ ಆರೋಗ್ಯ ವೀದಿ ಅಂತ ಮಾಡಿದ್ದೆ. ಅಂದರೆ ವೀದಿ ಮೀನ್ಸ್ ಬೀದಿ ಅಂತ, ವೀದಿ ಬದಲು ಮಾರ್ಗ ಅಂತ ಅನ್ನೋದನ್ನ ಅವ್ರು ಮಾರ್ಪಾಡು ಮಾಡಿದರೆ ಅದು ನನಗಿನ್ನೂ ಖುಷಿ ಆಯಿತು. ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಮಾಡಿದ್ರೆ ಒಳ್ಳೆಯದಾಯ್ತದೆ ಅಂತ. ಮತ್ತು ನಿಮಗೆ ನಿಮ್ಮ ಪ್ರೂಫ್ಗೆ ಈಗ ಯಾರ್ಯಾರು ಇದು ಪ್ರಿನ್ಸಸ್ ರಸ್ತೆ ಐತೆ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ಗಳನ್ನ ತೋರಿಸಿದ್ರು, ನಿಜ ಒಪ್ಕೊತೀನಿ ನಾನು. ಪ್ರಿನ್ಸಸ್ ರಸ್ತೆ ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಾಯಿಲ್ಲ.